ಬಹಳ ವರ್ಷಗಳ ನಂತರ ಒಬ್ಬ ನಿರ್ದೇಶಕನ ನೋಡಿದೆ ನಾನು. ಒಂದು ಸಿನಿಮಾ ನೋಡುವಾಗ ಹಲವು ವಿಚಾರಗಳು ನಮ್ಮನ್ನು ಕಾಡುತ್ತೆ. ಇಲ್ಲಿ ಮೊದಲನೇದಾಗಿ ಕಾಡೋದೇ ನಿರ್ದೇಶಕ, ಎರಡನೇದಾಗಿ ಮಾಸ್ತಿ ಅವ್ರ ಸಂಭಾಷಣೆ ಎಷ್ಟು ಮನಸ್ಸಿಗೆ ನಾಟುತ್ತೆ ಅಂತ ಹೇಳಿದ್ರೆ, ಇವರ ನಿರ್ದೇಶನಕ್ಕೆ ಸರಿಹೊಂದುವ ಹಾಗೆ ಸಂಭಾಷಣೆಗಳನ್ನು ಬರೆದು ಗೆದ್ದಿದ್ದಾರೆ. ಜೊತೆಯಲ್ಲಿ ನನ್ನ ಸ್ನೇಹಿತರು ರಾಕ್ಲೈನ್ ವೆಂಕಟೇಶ್ ಅವರು ಇಂಥ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ ಸದಭಿರುಚಿಯ ಸೊಗಡನ್ನು ಕನ್ನಡ ನಾಡಿನ ಜನತೆಗೆ ಇನ್ನೂ ಜೀವಂತವಾಗಿ ಉಳಿಸಿದ್ದಾರೆ. ಶ್ರುತಿ ಅವರು ಹೇಳಬೇಕಾಗಿಲ್ಲ, ಅವರು ಒಳ್ಳೆಯ ಕಲಾವಿದರು ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಶ್ರೇಷ್ಠ ಕಲಾವಿದರು ಅಂತ ಹೇಳಬೇಕು. ಒಂದು ಸಣ್ಣ ಸಣ್ಣ ರಿಯಾಕ್ಷನ್ಗಳು ಕೂಡ ನಮ್ಮನ್ನು ಆವರಿಸ್ಕೊಂಡ್ಬಿಡ್ತಾರೆ. ಇಡೀ ಚಿತ್ರ ದರ್ಶನ್ಮಯವಾಗಿದೆ. ಅದು ಅವರು ಎಷ್ಟು ಪಾತ್ರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ, ನಿರ್ದೇಶಕರು ಅವರನ್ನು ಅಷ್ಟು ಚೆನ್ನಾಗಿ ಪಾತ್ರದೊಳಗಡೆ ತಗೊಂಡು ಬಂದು ಒಂದು ಅದ್ಭುತವಾದ ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ಸಂಪೂರ್ಣ ಸೊಗಡಿನ ಸೊಗಡಿನ ಇದನ್ನು ಸಿಂಪಡಿಸಿ, ಜೊತೆಯಲ್ಲಿ ನಮ್ಮ ಹರಿಕೃಷ್ಣ ಅವರ ಹೆಸರನ್ನು ಹೇಳದೆ ಹೋದರೆ ಕೊರತೆ ಆಗುತ್ತೆ. ಛಾಯಾಗ್ರಹ ಸುಧಾಕರ್ ಪ್ರತಿ ಫ್ರೇಮ್ ಪೇಂಟಿಂಗ್ ಥರ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಆ ಹಿಂಭಾಗ ಆ ಪೀರಿಯಡ್ಗೆ ಹೋಗಬೇಕು, ಅದಕ್ಕೆ ಪೂರಕವಾದಂಥ ಎಲ್ಲ ಆರ್ಟ್ ಡೈರೆಕ್ಟರ್ ಆಗ್ಬೋದು, ಕಾಸ್ಟ್ಯೂಮರ್ ಆಗ್ಬೋದು, ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕನ್ನಡ ಚಿತ್ರರಂಗ ಹೆಮ್ಮೆ ಪಡುವಂಥ, ಮೆಚ್ಚುವಂಥ ಒಂದು ಚಿತ್ರವನ್ನು ತರುಣ್ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು, ನನ್ನ ಅಭಿನಂದನೆಗಳು. ಚಿತ್ರ ದೊಡ್ಡ ಮಟ್ಟಕ್ಕೆ ಗೆದ್ದಿದೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲುತ್ತೆ, ನಾಡಿನ ಎಲ್ಲ ಜನತೆಗೂ ಕೂಡ ತಲುಪುತ್ತೆ ಅಂತ ಹೇಳ್ತಾರೆ.